ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಬೇಗ ಎಚ್ಚರ ಆಗಿತ್ತು, ಹಾಗಾಗಿ ಬೇಗ ಎದ್ದಿದ್ದೀನಿ. ಇವತ್ತು ತುಂಬ ಏನು ಕೆಲಸ ಇಲ್ಲ, ತಿಂಡಿನೂ ತುಂಬ ಈಸಿಯಾಗಿರೋದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರೆಕಾಳಿತ್ತು, ಹಾಗಾಗಿ ಅವರೆಕಾಳು ಹಾಕಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಉಪ್ಪಿಟ್ಟು ಮಾಡದೆ ಕೂಡ, ಹಾಗಾಗಿ ಇವತ್ತು ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಎಚ್ಚರ ಬೇಗ ಆಯ್ತಲ್ವ, ಹಾಗಾಗಿ ಬೇಗ ಎದ್ದು ಬಂದೆ. ಬೇಗ ಎದ್ದರೆ ನನಗೆ ಅಂತ ಸ್ವಲ್ಪ ಟೈಮ್ ಸಿಗುತ್ತೆ. ನಾನೇನಾದರೂ ಸ್ವಲ್ಪ ಲೇಟಾಗಿ ಎದ್ದರೂ ಕೂಡ ನನಗೆ ಅಂತ ಟೈಮೇ ಸಿಗಲ್ಲ. ಹಾಗಾಗಿ ನಾನು ಎಚ್ಚರ ಆದ ತಕ್ಷಣ ಕೆಲವೊಂದು ಸಲ ಎದ್ದು ಬಂದುಬಿಡ್ತೀನಿ. ಒಂದೊಂದು ಸಲ ತುಂಬ ಚಳಿ ಇರುತ್ತಲ್ವ, ಆವಾಗ ಸ್ವಲ್ಪ ಸೋಮಾರಿತನ ಅನಿಸುತ್ತೆ. ಆವಾಗ ಸ್ವಲ್ಪ ಲೇಟಾಗಿ ಅಂದರೆ 6 ಗಂಟೆ ಇಲ್ಲ 6:15, ಅದೇ ನನ್ನ ತುಂಬ ಲೇಟ್ ಅಂದರೆ 7 ಗಂಟೆ 8 ಗಂಟೆಗೆಲ್ಲ ಎದ್ದರೆ ನನ್ನ ಕೆಲಸ ಆವತ್ತಿನ ದಿನ ಮುಗಿಯೋದೇ ಇಲ್ಲ. ನಮ್ಮನೇಲಿ 8:15 8:45 ನಮ್ಮನೆಯವ್ರು ತಿಂಡಿಗೆ ಬಂದುಬಿಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನನ್ನ ಕೆಲಸ ಗ್ಯಾಸ್ ಸ್ಟವ್ನ ಒರೆಸ್ಕೊತೀನಿ. ಒರೆಸ್ಕೊಂಡು ನಾನು ಏನೇ ಮಾಡೋದಿದ್ರು ಶುರು ಮಾಡ್ತೀನಿ. ಅದೊಂದು ಅಭ್ಯಾಸ. ಅದು ರಾತ್ರಿನೂ ಕ್ಲೀನಾಗಿ ಒರೆಸಿ ಮಲಗಿರ್ತೀನಿ. ಬೆಳಗ್ಗೆನೂ ನನಗೆ ಎದ್ದ ತಕ್ಷಣ ಫಸ್ಟು ಸ್ಟವ್ ಒಂದು ಕ್ಲೀನಾಗಿ ಇರಬೇಕು. ಹಾಗೆ ನಮ್ಮನೆಯವರಿಗೆ ನಾನು ಟೀನ ಮಾಡಿ ಕೊಟ್ಟೆ. ನಿನ್ನೆ ನಮ್ಮನೆಯವರು ಒಂದು ರಾಶಿ ತರಕಾರಿ ತೊಗೊಬಂದಿದ್ದಾರೆ. ನಾನು ಅದೇ ಅಂತ ಇದ್ದೆ, ಫ್ರಿಜ್ಜಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಇದೆಲ್ಲ ನಾನು ಎಲ್ಲಿ ಇಡಲಿ ಅಂತ ಹೇಳ್ತಾ ಇದ್ದೆ. ಸೊಪ್ಪುಗಳನ್ನ ಮಾತ್ರ ತೆಗೆದು ನಾನು ಫ್ರಿಜ್ಜಲ್ಲಿ ಇಟ್ಟೆ, ಅದು ಹಾಳಾಗಿಬಿಡುತ್ತೆ ಅಂತ. ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂದು 2 ಥರದ್ದೇನೋ ಸೊಪ್ಪು ತಂದಿದ್ದರು. ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತಂತೆ, ಹಾಗಾಗಿ 1 kg ತಂದಿದ್ದಾರಂತೆ. ಅದೇ ಕೇಳ್ತಾ ಇದ್ದೆ ಎಷ್ಟು ತಂದ್ರಿ ಅಂತ. ಟೊಮೆಟೊನೂ 1 kg ತಂದಿದ್ದೀನಿ ಅಂತ ಹೇಳ್ತಾಯಿದ್ರು. ನಿನ್ನೆ ತರಕಾರಿ ತಂದಾಗ ಲೇಟ್ ಆಗಿತ್ತು. ಅವರು ಪೇಟೆಯಿಂದ ಬರಬೇಕಿದ್ರೆ 8:15 ಆಗಿತ್ತು. ಇಲ್ಲಾಂದರೆ 7:15 ಮನೆಗೆ ಬಂದುಬಿಡ್ತಾರೆ ಅವರು. ನಿನ್ನೆ ಬಂದಿದ್ದು ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ನನಗೆ ಯಾಕೋ ಅಷ್ಟರ ಮೇಲೆ ತರಕಾರಿ ಎಲ್ಲ ತೆಗೆದು ಅರ್ಧ ಗಂಟೆ 1 ಗಂಟೆ ಬೇಕಾಗುತ್ತೆ. ನಾನು ತೆಗೆದಿಡಲಿಲ್ಲ. ಹಾಗಾಗಿ ಹೆಂಗಿದ್ರು ಬೆಳಗ್ಗೆ ಎದ್ದವಳು ತೆಗೆದಿಟ್ರಾಯ್ತು ಅಂತ ಅನ್ಕೊತಾ ಇದ್ದೆ. ನಮ್ಮನೆಯವರು ಬೆಂಡೆಕಾಯಿ ಎಲ್ಲ ಜೋಡಿಸಿ ಕೊಡ್ತಾಯಿದ್ದಾರೆ. ಅವರಿಗೆ ಆ ಬೆಂಡೆಕಾಯಿ ಅವ್ರು ಹೆಂಗೆ ಜೋಡಿಸಿರ್ತಾರೋ ಹಾಗೆ ಕವರಿಗೆ ಹಾಕಬೇಕು, ಇಲ್ಲಾಂದರೆ ಸಿಟ್ಟು ಮಾಡ್ತಾರೆ. ಒಂದೇ ಕಡೆ ಆ ಥರ ಇರಬೇಕಂತೆ. ಅದಕ್ಕೆ ಇವತ್ತೊಂದು ಪ್ಲ್ಯಾನ್ ಮಾಡಿದ್ದೀನಿ. ತರಕಾರಿ ಜಾಸ್ತಿ ಇದೆಯಲ್ಲ, ಫ್ರಿಜ್ಜಲ್ಲಂತೂ ಇಡೋಕ್ಕಾಗಲ್ಲ. ಹಾಗಾಗಿ ತರಕಾರಿನ ಇವತ್ತು ಕಾಲು ಭಾಗದಷ್ಟು ಉಪಯೋಗಿಸ್ಬಿಡೋಣ ಅಂತ ಇದ್ದೀನಿ. ಬೆಂಡೆಕಾಯಿಯಲ್ಲಿ ಒಂದು ಪಲ್ಯ ಮಾಡೋಣ ಅಂತ ಇದ್ದೀನಿ. ಹಾಗೆ ಬೀಟ್ರೋಟ್ ಇದೆ, ಬೀಟ್ರೋಟಲ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಟೊಮೆಟೊ ಹಣ್ಣಿತ್ತು, ಹಾಗಾಗಿ ಸ್ವಲ್ಪ ಕಾಯಿರೋಂಥದ್ದನ್ನು ತಂದಿದ್ದೀನಿ ಅಂತ ಹೇಳ್ತಾಯಿದ್ರು. ಕೆಲಸದವರಿಗೆಲ್ಲ ಊಟ ಕೊಡಬೇಕಲ್ವ, ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ತರ್ತಾರೆ. ಏನಾಯ್ತಾ ತುಂಬ ಏನಾಯ್ತು? ಬುಟ್ಟಿಲ್ ಮಕ್ಕ ಹೋಗೋ. ಬೆಳಗ್ಗೆ ಎದ್ದೊಂದು ಸಲ ಆಶೀರ್ವಾದ ತಗೊಂತಾನೆ. ಆ ಥರ ಮಗ್ಗಳಿಲ್ಲ ರೀ, 1-2 ಮಗ್ ತಂದ್ಕೋಬೇಕು.
ಏನಾ ಸೆಕೆನಾ ಹಸಿ ಆಯ್ತಾ? ಅಯ್ಯೋ ದೇವ್ರೆ, ಬೇಡ ಈಗ ಅದು ಕೊಡಿ. ಅದು ಹಾಕ್ಕೊಂಡು ಹೋಗ್ರಿ, ಅದು ಮತ್ತೊಂದು ಐತಲ್ಲ, ಮತ್ತು ಅದು ಒಣಗಿಸ್ತೀನಿ ಕೊಡ್ರಿ. ಒಣಗಿತ್ತ ಅದು? ಬೆಳಗ್ಗೆ ಬೆಳಗ್ಗೆ ಮಗನ ನೆನಪಾಗಿದೆ ಅಪ್ಪನಿಗೆ. ಬೀಟ್ರೋಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಸ್ವಲ್ಪ ಮೆತ್ತಗಾದಂಗೆ ಆಗಿತ್ತು, ಅಂದರೆ ಹಳೇದು ಅನಿಸುತ್ತೆ. ಹಾಗೆ ಫ್ರಿಜ್ ಕ್ಲೀನ್ ಮಾಡಿದೆ ಅಲ್ಲ, ನೆನ್ನೆ ಇದು ಸಿಕ್ತು ನನಗೆ, ನೆಲ್ಲಿಕಾಯಿ ಕೂಡ ಸಿಕ್ತು. ಅದರದ್ದು ಇವತ್ತು ಜ್ಯೂಸನ್ನ ಮಾಡಬೇಕು. ಹಳೆ ನೆಲ್ಲಿಕಾಯಿ ಅನಿಸುತ್ತೆ. ಕೆಲವೊಂದು ಸಲ ಹಾಗೆ ಅಲ್ಲ, ಫ್ರಿಜ್ಜಲ್ಲಿ ಅಡಿಗೆ ಆಗಿಬಿಟ್ಟಿರುತ್ತೆ. ಅವಾಗವಾಗ ಕ್ಲೀನ್ ಮಾಡಿದ್ರೆ ಫ್ರಿಜ್ನ ಹಳೇದೆಲ್ಲ ಸಿಗುತ್ತೆ. ಹಾಗೆ ಬೆಂಡೆಕಾಯಿ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ. ಹಳೆ ಬೆಂಡೆಕಾಯಿ ಸ್ವಲ್ಪ ಇದೆ, ಅದನ್ನು ಕೂಡ ಹೆಚ್ಚಬೇಕು. ನಾನು ಊಟಕ್ಕೆ ಕೊಟ್ಟು ಕಳಿಸ್ತಾ ಇದ್ದೀನಲ್ವ, ಆ ಬಾಕ್ಸಲ್ಲಿ ಇದು ಎಳ್ಳಿತ್ತು. ಆ ಎಳ್ಳನ್ನ ಈಗ ಬೇರೆ ಬಾಕ್ಸಿಗೆ ಹಾಕಿ ಇಡೋಣ ಅಂತ ತೆಗೆದಿಟ್ಟಿದ್ದೀನಿ. ಗುಡ್ ಮಾರ್ನಿಂಗ್. ಬೇಗ ಎದ್ದಿದ್ದೆ ಇವತ್ತು, 5:15ಗೆ ಎದ್ದಿದ್ದೆ. ಎಚ್ಚರ ಆಯಿತು. ಹಾಗಾಗಿ 4:45ಗೇನೋ ಇವ್ರು ಎದ್ದರು. ಹಾಗೆ ನನಗೂ 5:45 5:15 ಆಗಿತ್ತು ಅನ್ಸುತ್ತೆ ನಾನು ಎದ್ದಾಗ. 5:15 5:45 ಆಗಿತ್ತು, ಅಲ್ಲ 5:15 ಆಗಿತ್ತು ನಾನು ಎದ್ದಾಗ. ಎದ್ದು ಹಾಗೆ ಬಂದೆ. ಎದ್ದು ಬಂದರೆ ಬೇಗ ಕೆಲಸ ಆಗುತ್ತೆ. ನಮ್ಮ ಸಿಂಬ ಯಾಕೋ ಗೊತ್ತಿಲ್ಲ, ನಿನ್ನೆ ರಾತ್ರಿ ಅಷ್ಟು ಚೆನ್ನಾಗಿ ಊಟನ ಮಾಡಿರಲಿಲ್ಲ. ಈಗ ಹಕ್ಕಿಗಳೆಲ್ಲ ಬಂದು ಊಟ ಮಾಡ್ತಾ ಇದ್ದಾವೆ. ಬೇಗ ಎದ್ದಿದ್ದು ಒಂಥರ ಒಳ್ಳೇದಾಯಿತು ಅನ್ನಿಸ್ತು. ಯಾಕಂದರೆ ಹೊರಗಡೆ ಕಸ ತುಂಬ ಬಿದ್ದಿತ್ತು. ಕಸ ಹೊಡೆದೆ ಇವಾಗ ಟೈಮ್ ಬಂದು 6:15 ಆಗಿದೆ. ನಮ್ಮನೆಯವರು 6 ಗಂಟೆಗೆ ಊರಿಗೆ ಹೋದರು. ಅವ್ರು ಅಲ್ಲಿ ಪೇಪರ್ ಓದಿ ಹೋಗ್ತಾರೆ. ಇಲ್ಲಿ ಪೇಪರ್ ಬಂದಿತ್ತು ಇವತ್ತು ಬೇಗ. ನಾವು ತರಕಾರಿ ಜೋಡಿಸ್ತಾ ಇದ್ವಲ್ಲ, ಆವಾಗಲೇ ಬಂದಿತ್ತು. ತರಲ್ಲ ಅಂದೆ, ಬೇಡ ಬಿಡೋ, ನಾನು ಅಲ್ಲಿ ಓದಿ ಹೋಗ್ತೀನಿ ಅಂತ ಹೇಳಿದ್ರು. ನೆನ್ನೆ ನಾನು ವೀಡಿಯೋ ಮಾಡ್ಕೊಂಡ್ಲೇ ಇಲ್ಲ. ನೆನ್ನೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕೋ ಲೇಟಾಗಿ ಎದ್ದಿದ್ದೆ ನಿನ್ನೆ, ಹಾಗಾಗಿ ನಾನು ಯಾಕೋ ವೀಡಿಯೋ ಮಾಡೋಕ್ಕೂ ಮನಸ್ಸಾಗಲಿಲ್ಲ, ಮಾಡಲಿಲ್ಲ. ಆಲ್ರೆಡಿ ನನ್ನ ಹತ್ರ ವೀಡಿಯೋಸ್ ಇದ್ದಾವೆ. ಹಾಗಾಗಿ ನನಗೇನು ತುಂಬ ಒತ್ತಡದಿಂದ ವೀಡಿಯೋಗಳನ್ನ ಮಾಡ್ಕೊಳಲ್ಲ. ಒಂದೊಂದು ದಿನ ಸ್ಕಿಪ್ ಕೂಡ ಮಾಡಿಬಿಡ್ತೀನಿ, ನನ್ನ ಟೈಮ್ ಅಂತ ಇರುತ್ತಲ್ವ, ಹಾಗಾಗಿ. ಆದರೆ ವೀಡಿಯೋ ಮಾಡ್ತಿದ್ದಾಗ ಏನು ಗೊತ್ತಾ, ನನ್ನ ಕೆಲಸಗಳೇ ಆಗೋದಿಲ್ಲ. ವೀಡಿಯೋ ಇದ್ದಾಗಲೇ ಪಟ ಅಂತ ಕೆಲಸಗಳಾಗುತ್ತೆ. ನಿನ್ನೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆಯವರು ಉಪ್ಪಿಟ್ಟು ಯಾಕೋ ಬೇಡ ಕಣೆ ಇವತ್ತು, ನಾಳೆ ಮಾಡೋ, ಇವತ್ತು ಬೇರೆ ಏನಾದರೂ ಮಾಡೋ ಅಂದಿದ್ದು. ನಿನ್ನೆ ನಾನು ಸೌತೆಕಾಯಿ ತುಂಬ ಇತ್ತು ಹಳೇದೊಂದು ಸ್ವಲ್ಪ, ಅದನ್ನು ಹಾಕಿ ರಾಗಿ ತಾಲಿಪಟ್ಟು ಮಾಡಿದ್ದೆ. ಅದರಲ್ಲೂ 2 ತಾಲಿಪಟ್ಟು ಉಳಿದಿದ್ದಾವೆ. ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡ್ತೀನಿ. ನಿನ್ನೆ ಸೊಪ್ಪಿನ ಸಾರು ಮಾಡಿದ್ದೆ. ಅದಕ್ಕೆ ಹೇಳಿದೆ ನಾನು, ಸೊಪ್ಪು ನಿನ್ನೆ ಸಂತೆ ಇತ್ತು, ಸೋಮವಾರ ಆಗಿತ್ತು, ಸಂತೆ ಇತ್ತಲ್ವ, ಹೋಗಿದ್ರು. ಸೊಪ್ಪು ತರಬೇಡಿ ಅಂದೆ. ಯಾಕಂದರೆ ಪಾಲಕ್ ಸೊಪ್ಪು ಕೂಡ ಹಾಗೆ ಇದೆ. ಮತ್ತು ಫ್ರಿಜ್ಜಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಫ್ರಿಜ್ ಸಣ್ಣ ಆಗುತ್ತಲ್ವ, ಹಾಗಾಗಿ ಅದು ಕೆಲಸದವರಿಗೆಲ್ಲ ಊಟ ಎಲ್ಲ ಕೊಡಬೇಕಲ್ವ, ಅದಕ್ಕೆ ತರಕಾರಿ ಸ್ವಲ್ಪ ಜಾಸ್ತಿ ತರ್ತಾರೆ. ಟೊಮೆಟೊ ಅಂತೂ ರಾಶಿ ಆಗಿಬಿಟ್ಟಿದ್ದಾವೆ ಇವಾಗ. ನಂಗೆ ಟೊಮೆಟೊ ಜಾಸ್ತಿ ಬೇಕು. ಆದರೆ ಯಾಕೆ ನಕ್ಕೆ ಅಂದರೆ, ರೇಟ್ ಕಮ್ಮಿ ಇದ್ದಾಗ ಜಾಸ್ತಿ ಯೂಸ್ ಮಾಡ್ತೀವಿ. ರೇಟ್ ಕಮ್ಮಿ ಇದ್ದಾಗ ಜಾಸ್ತಿ ಯೂಸ್ ಮಾಡ್ತೀವಿ. ರೇಟ್ ಜಾಸ್ತಿ ಆದಾಗ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ. ಸರಿ ಹೇಳಿದೆ ಅಲ್ಲ? ಸರಿ ಹೇಳಿದೆ. ಎಡಿಟಿಂಗಲ್ಲಿ ಗೊತ್ತಾಗುತ್ತೆ ಬಿಡಿ, ತಪ್ಪಾದರೆ ಏನಾಗಲ್ಲ. ಸ್ವಲ್ಪ ನೀವೇ ಅರ್ಥ ಮಾಡ್ಕೊಳ್ಳಿ ಏನು ಅಂತ. ಜಾಸ್ತಿ ತಂದಿದ್ದಾರೆ ಈ ಸಲ. ಟೊಮೆಟೊ ಬ್ಯಾಡಿತ್ತು, ಟೊಮೆಟೊ ತುಂಬ ತರಕಾರಿ ತಂದಿದ್ದಾರೆ. ಅದೇ ಈಗೆಲ್ಲ ತೆಗೆದು ಇಟ್ಟು ಎಲ್ಲ ಕೆಲಸ ಆಯಿತು. ರಂಗೋಲಿನೂ ಹಾಕಿ ಆಯಿತು. ಸಿಂಬ ಈಗ ಹೊರಗೆ ಹೋದ. ಉಪ್ಪಿಟ್ಟು ಮಾಡಬೇಕದೆ. ನೀರಾಗಲೇ ಕುಡ್ದಿದ್ದೆಲ್ಲ ಈಗ ಮತ್ತೆ ಬಾಯಾರಿಕೆ ಆಗ್ತಾಯಿದೆ, ಕೆಲಸ ಮಾಡಿದೆ ಅಲ್ಲ, ಹಾಗಾಗಿ. ನಮ್ಮನೆಯವರು ಕಾರ್ ನಿಲ್ಲಿಸ್ಬಿಟ್ಟಿದ್ದಾರೆ, ಹಾಗಾಗಿ ಫುಲ್ ಇಡೀ ಕ್ಲೀನ್ ಆಗಿಲ್ಲ. ಒಳಗೆ ನಿಲ್ಸಿದ್ಮೇಲೆ ಒಂದು ಸಲ ಕ್ಲೀನಾಗಿ ಕಸನ ಹೊಡ್ಕೋಬೇಕು. ಇವತ್ತಾಗಲ್ಲ, ನಾಳೆನೇ ಹೊಡಿತೀನಿ. ಇನ್ನೂ ಆಗಲ್ಲ. ಅದು ಬೆಳಗ್ಗೆ ಈ ಮೋಡ ಇರುತ್ತಲ್ವ, ಅಂದರೆ ಏನು ಬಿಸಿಲು ಬರೋದ್ರೊಳಗೆ ಕಸ ಹೊಡಿತೀವಲ್ಲ, ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಬಿಸಿಲು ಬಂದಮೇಲೆ ಹೊಡಿಬೇಕು ಅಂತ ಅನಿಸೋದೇ ಇಲ್ಲ. ಹಾಗಾಗಿ ನಾನೀಗ ಬೆಳಗ್ಗೆ ಒಳಗೆಲ್ಲ ಮುಗಿಸಿ ರಂಗೋಲಿ ಹಾಕ್ತಳು, ಹೊರಗಡೆ ಕಸ ಹೊಡೆದೆ ಒಳಗಡೆ ಹೋಗ್ಬಿಡ್ತೀನಿ. ಒಂದೊಂದು ದಿನ ಆಗದೆ ಇರೋ ಟೈಮಲ್ಲಿ 10:30 11 ಗಂಟೆಗೆ ನನ್ನ ಕೆಲಸ ಎಲ್ಲ ಮುಗೀತಲ್ಲ, ಅವಾಗ ಮಾಡ್ಕೊತೀನಿ. ಅದೇ ತರಕಾರಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಹೆಂಗಿದ್ರು ಫ್ರಿಜ್ಜಾಗಿ ಇಡೋಕ್ಕೆ ಜಾಗ ಇಲ್ವಾ, ತಂದಿರೋದ್ರಲ್ಲೇ ಇವತ್ತೆಲ್ಲ ಖಾಲಿ ಮಾಡೋಣ ಅಂತ. ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ. ನಮ್ಮನೆಯವರು ಮತ್ತು ಇದು ಏನಾದರೂ ತಿಳಿ ಸಾರು ಮಾಡಿದಾಗ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಾಂಬಾರಾದಾಗ ಪಲ್ಯ ಅಷ್ಟು ಇಷ್ಟ ಆಗಲ್ಲ. ಇವತ್ತು ಏನಾದ್ರು ಬೇರೆ ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ನೋಡಿಬಿಟ್ಟು ಆ ಪುಡಿ ಎಲ್ಲ ಮಾಡಿ ಹಾಕ್ತಾರಲ್ವ, ಅದು. ಆದರೆ ನಂಗೆ ಟ್ರೈ ಮಾಡೋಕ್ಕೊಂದು ಸ್ವಲ್ಪ ಹೆದರಿಕೆ ಅನಿಸುತ್ತೆ. ನೋಡ್ತೀನಿ, ನನ್ನ ಮನಸ್ಸಿಗೆ ಇಷ್ಟ ಆದರೆ ಆ ಥರ ಪೌಡ್ರೆಲ್ಲ ಮಾಡಿ ಹಾಕಿ ಮಾಡ್ತೀನಿ. ನಾನು ಮಾಡ್ತಾಯಿದ್ದೆ ಆವಾಗ, ಕಡಲೆಬೇಳೆ ಉದ್ದಿನಬೇಳೆ ಅಂಥದ್ದು ಹಾಕಿ
ನನಗೀಗ ಮರ್ತೋಗ್ಬಿಟ್ಟಿದೆ. ಏನೋ ಹೇಳಿ, ಬೀಟ್ರೂಟ್ ಸಾಂಬಾರು ಮಾಡಿ ಅದ್ರ ಪಲ್ಯ ಅದೇ ಅಂದರು ನಮ್ಮನೆಯವರು. ಅದೆರಡಕ್ಕೂ ಹೊಂದುತ್ತಾ ಅಂದರೆ ಏನಾಗಲ್ಲ, ಹೊಂದ್ಕೊಂಡು ತಿನ್ನಬೇಕು ಅಂತ ಅಂದೆ ನಾನು. ಮತ್ತು ಫ್ರಿಜ್ಜಲ್ಲಿ ನಂಗೆ ಇಡೋಕ್ಕೂ ಜಾಗ ಇಲ್ಲ. 1 kg ಬೆಂಡೆಕಾಯಿ ತಂದಿದ್ದಾರೆ. ಬಜ್ಜಿ ಮಾಡು ಅಂತಾರೆ. ಬಜ್ಜಿ ಮಾಡಿದ್ರೆ ನಾನು ಒಬ್ಬಳೇ ತಿನ್ನಬೇಕು. ಅವಳೆ ಬಜ್ಜಿ ಎಲ್ಲ ತಿನ್ನಲ್ಲ ಅವರು. ಆ ಬಜ್ಜಿ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಈ ಬದನೇಕಾಯಿ ಬಜ್ಜಿ ತಿಂತಾರಲ್ಲ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಯಾಕೋ ಟೀ ಕುಡಿಯೋಣ ಅನ್ನಿಸ್ತಾ ಇದೆ. 5 ಕಾಲು ಆಯ್ತಲ್ಲ, 1-1.5 ಗಂಟೆ ಆಗೋಯ್ತಲ್ಲ. ನೋಡ್ತೀನಿ, ಒಂದು ಲೋಟ ಬಿಸಿ ನೀರು ಕುಡಿದು ಟೀ ಕುಡಿದೇ ಮುಂದಿನ ಕೆಲಸ ಶುರು ಮಾಡ್ತೀನಿ ಅಲ್ಲ. ಅದೇ ಒಳ್ಳೇದು ಅನಿಸುತ್ತೆ. ಇಲ್ಲಾಂದ್ರೆ ಮನಸ್ಸಲ್ಲಿ ನನಗೆ ಟೀ ಕುಡಿಬೇಕು ಅಂತ ಅನಿಸ್ತಿರುತ್ತೆ. ಅದು ಟೀ ಕುಡಿದ್ಮೇಲೆ ನಂಗೆ ಯಾವತ್ತೂ ಅನಿಸಲ್ಲ. ಇನ್ನು ನಾಳೆ ಬೆಳಗ್ಗೆನೇ ನಂಗೆ ಟೀ ಕುಡಿಬೇಕು ಅಂತ ಅನ್ಸುತ್ತೆ. ಮಧ್ಯೆ ಯಾವಾಗೂ ಹಂಗೆ ಅನಿಸಲ್ಲ. ನನ್ನ ಮುಖ ನೋಡ್ಕೊಳಕ್ಕೆ ನನಗೆ ಒಂಥರ ಅನಿಸ್ತಾಯಿದೆ. ಇರಲಿ, ಇವತ್ತೊಂದಿನ ಹೀಗೆ ಇರೋಣ, ಕಿವಿಗೂ ಸ್ವಲ್ಪ ರೆಸ್ಟ್ ಕೊಡೋಣ. ಆದರೆ ನನ್ನ ಕಿವಿ ಬೇಗ ಹುಗ್ದೋಗ್ಬಿಡುತ್ತೆ. ಸಿಂಬ ಅನ್ನ ಬಿಟ್ಟಿದ್ದಾನಲ್ಲ ಪಾಪ, ಅದು ಹಕ್ಕಿ ಬರುತ್ತೆ. ಅದು ಏನು ಗೊತ್ತಾ, ಅದು ಇಲ್ಲಿ ನಮ್ಮ ಮನೆ ಹತ್ರ ಇಲ್ಲೊಂದು ಕೆರೆ ಇದೆ, ಅಲ್ಲೊಂದು ಕೆರೆ ಇದೆ. ಕೆರೆ ಒಳಗೆಲ್ಲ ಇರುತ್ತೆ ಗೊತ್ತಾ ಹಕ್ಕಿ. ಆ ಹಕ್ಕಿ ಅದು. ನಮ್ಮನೆಯವರು ಅದಕ್ಕೂ ಹೇಳೋದು ನಮ್ಮನೆ ಹಕ್ಕಿ ಅನ್ನೋದು. ಇವತ್ತು ಏನೇನೋ ಕೆಲಸ ಮಾಡೋಕ್ಕೆ ಹೋಗಿ ನೋಡಿ ಪಾತ್ರೆನೇ ಒರೆಸಿಲ್ಲ. ಇಲ್ಲಾಂದರೆ ಎದ್ದ ತಕ್ಷಣ ಫಸ್ಟ್ ನಾನು ಅಡುಗೆ ಮನೆ ಒರೆಸ್ಕೊಂಡು ಪಾತ್ರೆ ಒರೆಸ್ಕೊಂಡ್ಬಿಡ್ತೀನಿ. ಇವತ್ತು ಮರ್ತು ಹೋಗಿಬಿಟ್ಟಿದೆ. ಈಗ ನೆನಪಾಯಿತು ಪಾತ್ರೆ ಒರೆಸಿಲ್ಲ ಅಂತ ಹೇಳಿ. ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ, ತುಂಬ ಏನಾದ್ರು ಪಾತ್ರೆಗಳಿದ್ದರೆ ಸಂಜೆ ಒಂದಷ್ಟು ಪಾತ್ರೆಗಳನ್ನ ಒರೆಸಿ ಇಟ್ಕೊತೀನಿ. ಯಾಕಂದರೆ ಬೆಳಗ್ಗೆ ಇದು ನೋಡಿದಾಗ ನಂಗೆ ತಲೆ ಬಿಸಿ ಆಗಿಬಿಡುತ್ತೆ. ಮತ್ತು ಒಂದೊಂದು ಸಲ ರಾತ್ರಿ ಊಟ ಮಾಡಿರೋದು ಒಂದು ಸ್ವಲ್ಪ ಪಾತ್ರೆಗಳಿದ್ದರೆ ಅದನ್ನು ನಾನು ಒಂದೊಂದು ಸಲ ತೊಳೆಯೋದಿಲ್ಲ. ಇವಾಗ ಚಳಿ ಬೀಳ್ತಾ ಇರೋದಕ್ಕೆ ತಣ್ಣೀರು ಮುಟ್ಟಕ್ಕೆ ಒಂಥರ ಅನ್ಸುತ್ತಲ್ವ, ಹಾಗೆ ಮಾಡ್ತೀನಿ. ಆದರೆ ಪಾತ್ರೆಗಳನ್ನ ಇಟ್ಟು ಮಲಗಬಾರ್ದು ಅಂತಾರೆ. ಆದರೆ ಏನು ಮಾಡೋದು, ಒಂದೊಂದು ಸಲ ಮನಸ್ಸು ಬರಲ್ಲಲ್ಲ. ಒಂದೊಂದು ಸಲ ಅಲ್ಲ, ಈಗ ಚಳಿ ಬಿದ್ದಾಗಿಂದ ಮನಸ್ಸೇ ಬರ್ತಾಯಿಲ್ಲ ಸಂಜೆ ಪಾತ್ರೆ ತೊಳೆಯೋದಕ್ಕೆ. ಹಾಗೆ ಇಡ್ತೀನಿ. ಪಾತ್ರೆ ಒರೆಸ್ಕೊಂಡೋಳು ಒಂದು ಸಲ ಪಾತ್ರೆನ ತೊಳ್ಕೊಂಬಿಡ್ತೀನಿ. ಇದು ತುಂಬ ಟೈಮ್ ಆಯ್ತಲ್ವ, ಹಾಗಾಗಿ ಟೀ ಕುಡಿಯೋಣ ಅಂತ ಟೀನ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿನ ಕೂಡ ತೊಳೆದು ಅದನ್ನು ಒಂದು ಬಟ್ಟೆ ಮೇಲೆ ಹಾಕಿ ಬಂದಿದ್ದೀನಿ. ಕೆಲವೊಂದು ವೀಡಿಯೋಗಳನ್ನ ನೋಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಸೇಮ್ ತಿಂದು ಬೇಜಾರಾಗಿರುತ್ತಲ್ವ, ಅದಕ್ಕೇ. ಹಾಗೆ ನನಗೆ ಮೊನ್ನೆ ಸುಪ್ರಿಯಾ 8040 ಅನ್ನೋರೊಬ್ಬರು ಕಮೆಂಟ್ ಹಾಕಿದ್ರು. ಸೇಮ್ ಓಲ್ಡ್ ಬೋರಿಂಗ್ ವ್ಲಾಗ್ ಅಂತ ಹಾಕಿದ್ರು. ಅದಕ್ಕೆ ಒಬ್ಬರು ಶ್ರದ್ಧಾ ಅನ್ನೋರು ಆ ಥರ ಎಲ್ಲ ಕಮೆಂಟ್ ಹಾಕಬೇಡಿ, ಅವರಿಗೆ 21 ಅಡ್ವೈಸ್ ಕೊಡೋರು ಇದ್ದಾರೆ, 21 ಜನ. ಅವರೆಲ್ಲ ನಮಗೆ ಅಡ್ವೈಸ್ ಮಾಡ್ತಾರೆ ಅಂತ. ಹಾಗೆಯೇ ನಾನು ಡಿಮಾರ್ಟಿಗೆ ಹೋದಾಗ ವೀಡಿಯೋ ಮಾಡಬಾರ್ದು, ಆಮೇಲೆ ಸ್ಕೂಲ್ ಬಗ್ಗೆ ಏನಾದರೂ ಹೇಳ್ತೀನಲ್ವ, ಆ ಥರ ಹೇಳಬಾರ್ದು ಅಂತೆಲ್ಲ ಹಾಕಿದ್ದಾರೆ. ಹೇಳೋದಕ್ಕಿಂತ ಮುಂಚೆ ನಿಮಗೂ ನೆಗೆಟಿವ್ ಕಮೆಂಟ್ ಬಂದಾಗ ಅದನ್ನು ತೊಗೊಳ್ಳೋ ಥರ ಇರಬೇಕಂತೆ. ಆಮೇಲೆ ಹೊಗಳ್ತಾರಲ್ವ ನನ್ನನ್ನು, ಅವ್ರ ಹಿಂದೆ ನಾನು ಹೋಗಬಾರ್ದಂತೆ. ಈಗ ನನ್ನ ಬಗ್ಗೆ ಯಾರಾದರೂ ಪಾಸಿಟಿವ್ ಆಗಿ ಕಮೆಂಟ್ ಹಾಕ್ತಾರಲ್ವ, ಅವ್ರ ಹಿಂದೆ ಹೋಗಬಾರ್ದಂತೆ. ನೆಗೆಟಿವ್ ಕಮೆಂಟ್ ಹಾಕೋರ ಬಗ್ಗೆ ಯೋಚನೆ ಮಾಡಿ ನಾನು ನನ್ನ ವ್ಲಾಗಿಂಗ್ ಸ್ಟೈಲನ್ನು ಬದಲಾಯಿಸ್ಕೋಬೇಕಂತೆ. ನನಗೆ ಈ ಥರ ಬಿಟ್ಟರೆ ಬೇರೆ ಯಾವುದೋ ಥರ ವ್ಲಾಗಿಂಗ್ ಮಾಡೋ ಇದಿಲ್ಲ. ನಾನು ಆಲ್ರೆಡಿ 5 ಇಯರ್ಸ್ ಆಯಿತು ವ್ಲಾಗಿಂಗ್ ಮಾಡ್ತಾ. ಮತ್ತು ನಾನು ಯಾರು ಕಮೆಂಟ್ ಹಾಕಿದ್ರೆ ಹೇಳ್ತೀನಂತೆ, ನನ್ನ ವೀಡಿಯೋಗಳನ್ನ ನೋಡಬೇಡಿ ಅಂತ. ಈ ವಿಡಿಯೋದಲ್ಲೂ ಹೇಳ್ತೀನಿ, ನೀವು ನನ್ನ ಇಷ್ಟಪಡದೇ ಇದ್ದ ನೀವು ಯಾಕೆ ನನ್ನ ವೀಡಿಯೋಗಳನ್ನ ನೋಡಿ ಇಷ್ಟುದ್ದ ಕಮೆಂಟ್ ಬರೀತೀರಾ? ಸುಮ್ಮನೆ ನಿಮ್ಮ ಟೈಮು ವೇಸ್ಟು, ನನ್ನ ಟೈಮು ವೇಸ್ಟು ಕಮೆಂಟನ್ನು ಓದಿ ಅಲ್ವಾ. ಅದ್ರ ಬದಲು ವೀಡಿಯೋ ನೋಡಬೇಡಿ. ನಿಮಗೆ ಯಾರ ಕಂಟೆಂಟ್ ಇಷ್ಟ ಆಗುತ್ತೋ ಅವ್ರ ವೀಡಿಯೋಗಳನ್ನ ನೋಡಿ. ನೀವು ಅವರಿಗೆ ಹೊಗಳಿ ಕಮೆಂಟನ್ನು ಬರೀರಿ ಅಲ್ವಾ.
ನಂದು ಹೇಗೆ ಅಂದರೆ ನಂಗೆ ಯಾರಾದರೂ ಇಷ್ಟ ಆಗಿಲ್ಲ ಅಂದರೆ ನಾನು ಅವ್ರ ಕಡೆ ತಿರ್ಗೂ ನೋಡಲ್ಲ. ನಾನು ಯಾವಾಗಲೂ ಹಾಗೇನೆ. ನೀವು ಅಷ್ಟೇ, ನಿಮಗೆ ನಾನು ಇಷ್ಟ ಆಗಿಲ್ಲ ಅಂದರೆ ನೀವು ನನ್ನನ್ನು ನನ್ನ ವ್ಲಾಗ್ನ ನೋಡಬೇಡಿ ಅಷ್ಟೇ. ನನ್ನ ಚಾನಲ್ ಬಂತು ಅಂದರೆ ನೀವು ಅದನ್ನು ಒಂದು ಸಲ ನೀವು ನನ್ನ ನೋಡದೆ ಹೋದರೆ ಚಾನಲ್ನ, ನಿಮಗೆ ಅದು ರೆಕಮೆಂಡ್ ಮಾಡೋದಿಲ್ಲ ಯೂಟ್ಯೂಬು. ಒಂದೆರಡು ಸಲ ನನ್ನನ್ನು ಇಗ್ನೋರ್ ಮಾಡಿ ಆವಾಗ ನಿಮಗೆ ನನ್ನ ಇದು ವೀಡಿಯೋಗಳು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ. ಅದು ನಿಮ್ಮ ಕೈಯಲ್ಲಿದೆ ಅಲ್ವಾ. ಸುಮ್ಮನೆ ಬಂದು ನನಗೆ ನಿಮ್ಮ ವ್ಲಾಗಿಂಗ್ ಸ್ಟೈಲ್ನ ಬದಲಾಯಿಸ್ಕೊಳ್ಳಿ ಅಂತೆಲ್ಲ, ನಾನು ಯಾವ ಥರ ವ್ಲಾಗಿಂಗ್ ಮಾಡಬೇಕು ಹಾಗಾದರೆ ನೀವೇ ಹೇಳಿ ನೋಡೋಣ. ಈ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ದರೆ ನಾನು ಯಾವ ಥರ ವೀಡಿಯೋನ ಮಾಡಬೇಕು, ನಾನು ಯಾವ ಥರ ವೀಡಿಯೋದಲ್ಲಿ ಮಾತಾಡಬೇಕು, ನಾನು ಯಾವ ಥರ ವೀಡಿಯೋ ಕಂಟೆಂಟ್ಗಳನ್ನ ನಿಮಗೆ ತರಬೇಕು ಅನ್ನೋದನ್ನು ಹೇಳಿ. ನಾನು ನಾರ್ಮಲ್ ಆಗಿರೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿರೋಳು, ನನ್ನ ಜೀವನದಲ್ಲಿ ಹೆಂಗೆ ಏನು ಬರುತ್ತೋ ಅದನ್ನು ಮಾತ್ರ ನಿಮಗೆ ತೋರಿಸ್ತೀನಿ. ದಿನ ನನ್ನ ಡೈಲಿ ಲೈಫಲ್ಲಿ ಏನಾಗುತ್ತೋ ತೋರಿಸ್ತೀನಿ. ದಿನ ಒಂದೇ ಥರ ಇರುತ್ತೆ ಒಂದೊಂದು ದಿನ. ಹೌದು, ಏನೂ ಮಾಡೋಕ್ಕಾಗಲ್ಲ. ನೋಡಿ ಯೋಚನೆ ಮಾಡಿ, ನೀವೇ ಒಂದು ವ್ಲಾಗಿಂಗ್ ಚಾನಲ್ನ ಶುರು ಮಾಡಿ, ನೀವು ಒಳ್ಳೆ ಕಂಟೆಂಟ್ ಕೊಟ್ಟು ವೀಡಿಯೋನ ಮಾಡಿ. ಯೂಟ್ಯೂಬ್ ಏನು ಯಾರ ಅಪ್ಪನ ಮನೆಯದು ಅಲ್ಲ. ನೀವು ಮಾಡ್ಬೋದು, ನಾನು ಮಾಡ್ಬೋದು. ಪ್ರಪಂಚದಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಯೂಟ್ಯೂಬ್ನ ಮಾಡ್ಬೋದು. ನೀವು ಮಾಡಿ ನೋಡೋಣ. ನನಗೆ ಕಮೆಂಟಲ್ಲಿ ಲಿಂಕನ್ನ ಕಳಿಸಿ, ಖಂಡಿತ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ. ಅದೆಷ್ಟು ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳನ್ನ ತರ್ತೀರಾ ಅನ್ನೋದು ನನಗೂ ಕೂಡ ಒಂದು ಖುಷಿ ಇದೆ. ಮಾಡಿ ನೋಡೋಣ. ಬೇರೆಯವ್ರ ಕಾಲು ಎಳೆಯೋದು ತುಂಬ ಸುಲಭ ಆಯಿತಾ. ನೀವು ಮಾಡಿ ನೋಡಿ, ಆವಾಗ ಗೊತ್ತಿರುತ್ತೆ. ಯೂಟ್ಯೂಬು ನೀವು ಅಂದ್ಕೊಂಡಂಗೆ ಏನೋ ಒಂದು ವೀಡಿಯೋ ಮಾಡಿದೆ, ಎಡಿಟ್ ಮಾಡಿದೆ, ಹಾಕಿದೆ ಅಂತಲ್ಲ. ಎಡಿಟಿಂಗಿಗೆ ಎಷ್ಟು ಕಷ್ಟ ಆಗುತ್ತೆ, ಎವ್ರಿ ಡೇ ಒಂದು ಕಂಟೆಂಟ್ ಹುಡ್ಕೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಡೈಲಿ ವ್ಲಾಗ್ ಮಾಡಿದವ್ರನ್ನ ಕೇಳಿ. ಎಷ್ಟೊಂದು ಜನ ವ್ಲಾಗ್ ಮಾಡಿ ಅರ್ಧಕ್ಕೆ ನಿಲ್ಲಿಸಿದವರು ಇದ್ದಾರೆ. ಅವ್ರನ್ನ ಹೋಗಿ ಕೇಳಿ, ಈಸಿ ಇದೆಯಾ ಯೂಟ್ಯೂಬ್ ಅಂತ ಹೇಳಿ. ಏನೋ ಒಂದು ಮಾಡ್ತಾಯಿದ್ದೀವಿ, ಅದಕ್ಕೆ ಯಾರೂ ಕಲ್ಲು ಹಾಕಬೇಡಿ ಅಷ್ಟೇ. ಮತ್ತು ಪಾಪ ಅವರಿಗೆ ನನ್ನ ಜೀವನದ ಬಗ್ಗೆ ಎಷ್ಟೊಂದು ಕ್ಯೂರಿಯಾಸಿಟಿ ಅಂದರೆ ನೋಡಿ, ನನ್ನೆಲ್ಲ ವೀಡಿಯೋಗಳನ್ನೂ ಎಷ್ಟು ಒಂದು ಚಾಚು ಬಿಡದೆ ನೋಡಿದ್ದಾರೆ. ನಾನು ಸ್ಕೂಲ್ ವಿಷಯ ಹೇಳಿದ್ದನ್ನು ನೋಡಿದ್ದಾರೆ, ನಾನು ಡಿಮಾರ್ಟಿಗೆ ಹೋಗಿರೋದನ್ನು ನೋಡಿದ್ದಾರೆ. ಮತ್ತು ನನ್ನ ಬಗ್ಗೆ ಇಷ್ಟ ಇಲ್ಲ ಅಂದಮೇಲೆ ನೀವು ಯಾಕೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ಅನ್ನೋದು ನಿಜವಾಗ್ಲೂ ನನಗೆ ನಗು ಬರ್ತಾ ಇದೆ. ನಾನು ಇಷ್ಟಪಟ್ಟವ್ರು ಮಾತ್ರ ನನ್ನ ವೀಡಿಯೋಗಳನ್ನ ಫುಲ್ ನೋಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ನನ್ನ ಹೇಟ್ ಮಾಡೋರು ಕೂಡ ನನ್ನ ವೀಡಿಯೋಗಳನ್ನ ನೋಡ್ತಾರೆ ಅಂತ ನನಗೆ ಇವಾಗ ಖುಷಿ ಆಗ್ತಾ ಇದೆ. ನೀವು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆಯೇ ನೆಗೆಟಿವ್ ಕಮೆಂಟ್ ಬರೆದಿದ್ದಕ್ಕೂ ಕೂಡ ಥ್ಯಾಂಕ್ ಯು. ನಾನು ನೇರವಾಗಿ ಹೇಳ್ತಿದ್ದೀನಿ. ಮತ್ತು ನನಗೆ ಒಂದು ಕಂಟೆಂಟ್ ಕೂಡ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾನು ಎವ್ರಿ ಡೇ ಹೇಳ್ತೀನಿ, ಒಂದು ನೆಗೆಟಿವ್ ಕಮೆಂಟ್ ಬಂದಾಗ ನಿಮ್ಮಂಥವ್ರು ಇರಬೇಕು ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ನನಗೊಂದು ಕಂಟೆಂಟ್ ಸಿಗುತ್ತೆ. ಎಷ್ಟೋ ದಿನ ನನ್ನ ಕಂಟೆಂಟ್ ಇಲ್ಲ ಅಂತ ಒದ್ದಾಡ್ತಾ ಇರ್ತೀನಿ. ನಾನು ನನ್ನ ಪ್ರಿವಿಯಸ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನಿಮ್ಮಂಥವ್ರಿಂದ ನನಗೊಂದು ಕಂಟೆಂಟ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೆಗೆಟಿವ್ ಕಮೆಂಟ್ಗಳನ್ನ ಆದಷ್ಟು ಬರಿತಾ ಇರಿ. ನನಗೆ ವೀಡಿಯೋ ಮಾಡೋದಕ್ಕೆ ಒಂಥರ ಹುರುಪು ಬರುತ್ತೆ, ಹುಮ್ಮಸ್ಸು ಬರುತ್ತೆ. ಪಾಸಿಟಿವ್ಗಿಂತ ನೆಗೆಟಿವ್ ಕಮೆಂಟಲ್ಲಿ ಓದಿದಾಗಲೇ ನನಗೆ ಇನ್ನೂ ಜಾಸ್ತಿ ವೀಡಿಯೋ ಮಾಡಬೇಕು ಅಂತ ಅನ್ಸೋದು. ಯಾಕೆ ಗೊತ್ತಾ, ಯಾರಾದರೂ ಒಬ್ರು ಹಾಗೆ ಅಲ್ವಾ, ನಮ್ಮ ಬಗ್ಗೆ ಏನಾದ್ರು ಕೆಟ್ಟದಾಗಿ ಮಾತಾಡಿದಾಗ ನಾವು ಇನ್ನೂ ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು, ಇಲ್ಲ ಚೆನ್ನಾಗಿ ಬೆಳಿಬೇಕು ಅನ್ಸುತ್ತಲ್ವ. ಹಾಗೆ ಪಾಸಿಟಿವ್ ಹಾಕಿದವರಿಗೆ ಥ್ಯಾಂಕ್ ಯು ಹೆಂಗೆ ಹೇಳ್ತೇನೋ, ನೆಗೆಟಿವ್ ಕಮೆಂಟ್ ಹಾಕಿದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಕಮೆಂಟ್ ಬಾಕ್ಸ್ ಯಾವಾಗಲೂ ನಿಮ್ಮಂಥವ್ರಿಗೆ ಓಪನ್ ಆಗಿರುತ್ತೆ. ಇನ್ನೂ ಒಳ್ಳೊಳ್ಳೆ ನೆಗೆಟಿವ್ ಕಮೆಂಟ್ಗಳನ್ನ ಹಾಕಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ತುಂಬ ಟೈಮ್ ಇದೆ ಅಂತ ನಾನು ವಿಡಿಯೋದಲ್ಲಿ ಹಾಕಿದ್ದೆ ಕಮೆಂಟಲ್ಲೇ. ಹೌದು, ನಿಮಗೆ ಇಂಥ ವಿಡಿಯೋ ಮಾಡೋದಕ್ಕೇ ಅಷ್ಟೊಂದು ಟೈಮ್ ಇದೆ ಅಂತ ಹೇಳಿದ್ರು. ಹೌದು, ಯೂಟ್ಯೂಬ್ ನಾನು ಒಂದು ಕೆಲಸ, ಅದನ್ನು ನಾನು ತುಂಬ ಖುಷಿಯಿಂದ ಮಾಡ್ತೀನಿ, ತುಂಬ ಇಷ್ಟಪಟ್ಟು ಮಾಡ್ತೀನಿ. ಹಾಗಾಗಿ ನಾನು ಅದಕ್ಕೆ ಅಂತ ನನ್ನ ಟೈಮ್ನ ಕೊಡ್ತಾ ಇದ್ದೀನಿ. ಹಾಗೆ ಅದರಿಂದ ಕೂಡ ನನಗೆ ಲಾಭವೂ ಕೂಡ ಇದೆ. ಯಾಕಂದರೆ ಬರೀ ನನ್ನ ಇಷ್ಟ ಅದು ಇದು ಅಂತ ಹೇಳಿದ್ರೆ ಸುಳ್ಳಾಗಿಬಿಡುತ್ತೆ. ಅದರಿಂದ ನಾನು ಅರ್ನ್ ಕೂಡ ಮಾಡ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ನನ್ನ ಖರ್ಚಿಗಾಗಷ್ಟನ್ನು ನಾನು ಅದರಲ್ಲಿ ದುಡ್ಕೊತಾ ಇದ್ದೀನಿ. ಅದರಿಂದ ನನಗೆ ಹೆಸರು ಬಂದಿದೆ. ಹಾಗೆಯೇ ನನ್ನನ್ನು ಒಂದು ಗುರುತಿಸಿದ್ದಾರೆ ಜನ. ಎಲ್ಲೇ ಹೋದ್ರೂ ನನ್ನನ್ನು ಗುರುತು ಹಿಡಿದು ಮಾತಾಡಿಸ್ತಾರೆ, ಒಬ್ಬರೋ ಇಬ್ಬರೋ ಮಾತಾಡಿಸ್ತಾರೆ. ಹಾಗೆಯೇ ನಾನು ಅವತ್ತು ಶ್ರೇಯನ ಕರ್ಕೊಂಡು ಚಪ್ಪಲ್ ತರೋದಕ್ಕೆ ಅಂತ ನಮ್ಮ ಮನೆಯವರು ಹೋಗಿದ್ದರು. ಡಿಮಾರ್ಟಲ್ಲಿ ಚಪ್ಪಲ್ ಚೆನ್ನಾಗಿರಲಿಲ್ಲ. ನಾನು ಕಾರಲ್ಲೇ ಕೂತ್ಕೊಂಡಿದ್ದೆ. ಶ್ರೇಯು ಮತ್ತು ನಮ್ಮ ಮನೆಯವರು ಒಂದು ಅಂಗಡಿಗೆ ಹೋಗಿದ್ರು ಚಪ್ಪಲ್ ತರೋದಕ್ಕೆ ಅಂತ. ಅಲ್ಲಿ ಕೂಡ ಶ್ರೇಯುನ ನಮ್ಮ ಮನೆಯವ್ರನ್ನ ಗುರುತು ಹಿಡಿದು, ಆದರೆ ಪಾಪ ಅವ್ರು ಅಲ್ಲಿ ಮಾತಾಡಿಸಿಲ್ಲ. ನನಗೆ ಕಮೆಂಟಲ್ಲಿ ಹಾಕಿದರು, ನಿಮ್ಮ ಮನೆಯವರು ಮತ್ತು ನಿಮ್ಮ ಮಗ ಅಲ್ಲಿ ಇದ್ದರು ಅಂತ ಹಾಕಿದರು. ನನಗೆ ಆ ಭಾಗ್ಯ ಸಿಕ್ಕಿದೆ ಯೂಟ್ಯೂಬಿಂದ. ಹಾಗಾಗಿ ನೀವು ಯಾರೇ ಯಾವುದೇ ರೀತಿಯಾಗಿರೋ ಕಮೆಂಟ್ ಹಾಕಿದ್ರೂ ನಾನು ಅದಕ್ಕೆ ಖಂಡಿತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಅದನ್ನು ನಾನು ನೇರವಾಗಿ ವ್ಲಾಗಲ್ಲಿ ಹೇಳ್ತೀನಿ ಅಷ್ಟೇ. ಬಿಟ್ಟರೆ ನನಗೆ ಯಾವಾಗ ಯೂಟ್ಯೂಬ್ನ ಬಿಡಬೇಕು ಅಂತ ಅನಿಸುತ್ತೋ ಆವಾಗ ನಾನು ಬಿಡ್ತೀನಿ. ನಾನು ಯೂಟ್ಯೂಬ್ನ ಶುರು ಮಾಡಿದ್ದು ಅಷ್ಟೇ, ಯಾರಿಗೋ ಹೇಳಿ ಕೇಳಿ ನಾನು ಯಾವತ್ತೂ ಯೂಟ್ಯೂಬ್ನ ಶುರು ಮಾಡಿಲ್ಲ. ನನಗೆ ನಮ್ಮ ಯಜಮಾನರಿಗೆ ಬಿಟ್ಟರೆ ಇನ್ಯಾ ಮೂರನೇವರಿಗೂ ನಾನು ಗೊತ್ತಿರಲಿಲ್ಲ, ನನ್ನ ಮಕ್ಕಳಿಗೆ ಬಿಟ್ಟರೆ.
ಯೂಟ್ಯೂಬ್ನ ಶುರು ಮಾಡಿದ್ದು. ನಾನು ಯಾರ ಹತ್ರನೂ ಅಥವಾ ನಾನೀಗ ವಾಟ್ಸಪ್ಪಲ್ಲೇ ಒಂದು ಗ್ರೂಪ್ಗಳಿದ್ದಾವೆ ನಮ್ಮವೇ ತುಂಬ ಜನರದ್ದು, ನಾನು ಆ ಗ್ರೂಪಲ್ಲಿ ಕೂಡ ನಾನು ಲಿಂಕನ್ನು ಶೇರ್ ಮಾಡಿಲ್ಲ. ನಾನು ಯಾವತ್ತೂ ಸ್ಟೇಟಸಲ್ಲಿ ಕೂಡ ನಂದು ಒಂದು ಲಿಂಕನ್ನ ನಾನು ಹಾಕಿಬಿಟ್ಟು ನನ್ನ ಚಾನಲ್ ನೋಡಿ ಅಂತಲೂ ನಾನು ಹೇಳಿದವಳಲ್ಲ. ಹಾಗಾಗಿ ನಾನು ಯೂಟ್ಯೂಬ್ನ ಯಾರಿಗೂ ಹೇಳ್ದೇ ನಾನು ಶುರು ಮಾಡಿದ್ದೀನಿ, ಪ್ರಚಾರ ತೊಗೊಳ್ದೇನೆ. ಹಾಗೆ ಯೂಟ್ಯೂಬ್ ನಿಲ್ಲಿಸ್ಬೇಕಿದ್ರೂ ಕೂಡ ನಾನು ಯಾವುದೇ ರೀತಿಯಾಗಿರೋ ಪ್ರಚಾರ ತೊಗೊಳ್ಳೋದಿಲ್ಲ, ಹಾಗೇ ನಿಲ್ಲಿಸ್ತೀನಿ. ನನಗೆ ಹೇಳಬೇಕು ಅಂತ ಅನಿಸಿದ್ರೆ ವೀಡಿಯೋ ಮಾಡಿ ಹೇಳಿಬಿಟ್ಟು ಅದನ್ನು ಕೂಡ ಸ್ಟಾಪ್ ಮಾಡ್ತೀನಿ. ದಯವಿಟ್ಟು ನೀವು ತಲೆ ಕೆಡಿಸ್ಕೊಬೇಡಿ, ನಿಮಗೆ ನೆಗೆಟಿವ್ ಕಮೆಂಟ್ ಹಾಕ್ತಾಯಿರಿ, ನನಗೆ ತುಂಬ ಒಳ್ಳೆಯದಾಗುತ್ತೆ ಅಷ್ಟೇ. ಇಲ್ಲಿಗೆ ಆ ಟಾಪಿಕ್ನ ಬಿಡ್ತೀನಿ. ಹಾಗೆ ಇನ್ನೊಂದು ಯಾವುದಾದ್ರೂ ನೆಗೆಟಿವ್ ಕಮೆಂಟ್ ಬಂದಾಗ ಆ ಟಾಪಿಕ್ನ ತೊಗೊಂಡು ಬರ್ತೀನಿ, ಯಾಕಂದರೆ ನನಗೂ ಕಂಟೆಂಟ್ ಸಿಗಬೇಕಲ್ವ. ಹಾಗಾಗಿ ನಾನು ಯಾವುದೇ ವಿಷಯ ಆದರೂ ಅಷ್ಟೇ ನೇರವಾಗಿ ಹೇಳ್ತೀನಿ. ನನಗೆ ಹಿಂದೊಂದು ಮುಂದೊಂದು ಆ ಥರ ಮಾಡೋ ಅಭ್ಯಾಸ ನನಗೆ ಇಲ್ಲ ಅಷ್ಟೇ. ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಕೂಡ ಆಯಿತು. ನಮ್ಮನೆಯವ್ರು ಹೇಳಿದರು ಕಾಯಿ ಚಟ್ನಿ ಮಾಡು ಅಂತ ಹೇಳಿದರು. ಉಪ್ಪಿಟ್ಟು ಮಾಡಿದಾಗ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಕಾಯಿ ತುರಿ, ಹಸಿಮೆಣಸೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಮ್ಮನೆಯವರು ನಾನು ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಆಮೇಲೆ ನನಗೆ ಕಾಯಿ ಚಟ್ನಿ ಮಾಡೋದು ಮರ್ತೇ ಹೋಯಿತು. ಬೇಗ ಎದ್ದಿದ್ದೇನೋ ನಿಜ, ಏನೇನೋ ಕೆಲಸ ಮಾಡ್ತಾ ನನಗೆ ಟೈಮ್ ಆಗಿದ್ದು ನನಗೆ ಗೊತ್ತಾಗಲೇ ಇಲ್ಲ. ಒಂದೊಂದು ಸಲ ಹಾಗೆ ಆಗುತ್ತಲ್ವ, ಇವತ್ತು ಕೂಡ ಹಾಗೆ ಆಯಿತು. ಹಾಗೆ ನಮ್ಮನೆಯವ್ರು ಬಂದರು, ಕಾಯಿ ಚಟ್ನಿ ಮಾಡಲೇ ಇಲ್ಲ. ಆಮೇಲೆ ನಾನು ಅವರಿಗೊಂದು ಒಳ್ಳೆ ಮಿಡಿ ಉಪ್ಪಿನಕಾಯಿನ ಹಾಕಿದೆ, ಹಾಗೆ ಹಪ್ಪಳ ಸುಟ್ಟೆ. ತಿಂಡಿಯೆಲ್ಲ ಆದಮೇಲೆ ನನಗೆ ಗೊತ್ತಾಗಿದ್ದು, ಇವರು ನನಗೆ ಕಾಯಿ ಚಟ್ನಿ ಮಾಡೋದಕ್ಕೆ ಹೇಳಿದರು ಅಂತ. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಅಲ್ವಾ ನೀವು ಬಂದವರಾರು ಹೇಳೋದಲ್ವ ರೀ, ಒಂದು 2 ನಿಮಿಷದಲ್ಲಿ ಕಾಯಿ ಚಟ್ನಿ ಮಾಡಿಕೊಡ್ತಿದ್ದೆ ಅಂತ. ನನಗೂ ಮರ್ತೋಗಿತ್ತು ಕಣೆ ಅಂತ ಅವರು ಹೇಳಿದ್ರು. ಆಮೇಲೆ ಹಾಗೆ ನಾನು ಬಿಟ್ಟೆ ಅಲ್ಲಿಗೆ. ಅವರಿಗೆ ಚಿತ್ರಾನ್ನಕ್ಕೆ ಮತ್ತು ಉಪ್ಪಿಟ್ಟಿಗೆಲ್ಲ ಸ್ವಲ್ಪ ಕಾಯಿ ಚಟ್ನಿ ಇದ್ದರೆ ಇಷ್ಟಪಟ್ಟು ತಿಂತಾರೆ. ನನಗೆ ಇದಕ್ಕೆ ಹಪ್ಪಳ ಇರಬೇಕು, ಆಮೇಲೆ ಗಟ್ಟಿ ಊರಲ್ಲಿ ಮೊಸರು ಇರುತ್ತಲ್ವ, ಆ ಮೊಸರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಹಾಲು ಕೂಡ ತೊಗೊಂಡು ಬಂದಿದ್ದರು. ಇವತ್ತು 1 ಲೀಟ್ರ್ ಹಾಲು ತೊಗೊಬಂದಿದ್ರು. 1.5 ಲೀಟ್ರ್ ಯೂಶಲಿ ತರ್ತಾರೆ, ಇವತ್ತು ಸಿಗಲಿಲ್ಲಂತೆ, 1 ಲೀಟ್ರ್ ಇತ್ತಂತೆ. ಹಾಗಾಗಿ 1 ಲೀಟ್ರ್ ಹಾಲನ್ನ ತೊಗೊಬಂದಿದ್ರು. ನಾಳೆ ಬೇಕಾದರೆ ತರೋಣ ಅಂತ ಹೇಳಿದ್ರು. ಈಗ ಹಾಲನ್ನು ಕೂಡ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ತಲೆಗೆ ಎಣ್ಣೆ ಹಚ್ಚಿದೆ, ತುಂಬ ದಿನ ಆಗಿತ್ತು. ಹಾಗಾಗಿ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಇವತ್ತು ಸ್ನಾನ ಮಾಡ್ತೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆನ. ಒಂದು ಒಳ್ಳೆ ಬೆಂಡೆಕಾಯಿ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ ನಾನು ಬೆಂಡೆಕಾಯಿನ ಆವಾಗಲೇ ಸಣ್ಣ ಹೆಚ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ, ಹಾಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿದ್ದೀನಿ. ಹಾಗೆಯೇ ಈ ಕಡೆ ಬೀಟ್ರೋಟ್ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಈ ಪಲ್ಯನ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ನೀವು ಬೆಂಡೆಕಾಯಿ ಮತ್ತು ಬೀನ್ಸಲ್ಲಿ, ಆಮೇಲೆ ಮತ್ತೆ ಯಾವುದ್ರಲ್ಲಿ ಮಾಡ್ಬೋದು, ಇದು ಕ್ಯಾರೆಟಲ್ಲಿ, ಬೀಟ್ರೋಟಲ್ಲಿ ಕೂಡ ಮಾಡ್ಬೋದು. ನೀವು ಈರುಳ್ಳಿ ತಿಂದೇ ಇರೋರು ಈರುಳ್ಳಿನ ಕೂಡ ಸ್ಕಿಪ್ ಮಾಡ್ಬೋದು. ನಾನು ನೋಡಿರೋ ವಿಡಿಯೋದಲ್ಲಿ ಈರುಳ್ಳಿ ಹಾಕಿರಲಿಲ್ಲ. ಗೊತ್ತಲ್ವ, ನಮ್ಮ ಲಿಂಗಾಯತರಿಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂದರೆ ನಮ್ಮ ಮನೇಲಿ ಅಡುಗೆನೇ ಆಗಲ್ಲ. ಹಾಗಾಗಿ ನಾನೊಂಚೂರು ಈರುಳ್ಳಿನ ಹಾಕಿದ್ದೀನಿ. ನೀವು ಈರುಳ್ಳಿ ತಿಂದೇ ಇರೋರು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ಅದನ್ನು ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಉಪ್ಪು ಹಾಕಿ ನಾನು ಸ್ವಲ್ಪ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಒಂದು 3/4 ಭಾಗದಷ್ಟು ಬೆಂಡೆಕಾಯಿ ಬೇಯಬೇಕು. ನಾನು ಮಸಾಲಕ್ಕೆ 1 ಚಮಚದಷ್ಟು ಉದ್ದಿನಬೇಳೆ, ಒಂದು 4 ಕಾಳು ಮೆಂತೆ, ಒಂದು 1/4 ಚಮಚದಷ್ಟು ಜೀರಿಗೆನ ಹಾಕಿದ್ದೀನಿ. ಆದರೆ ನಾನು ನೋಡಿರೋ ವಿಡಿಯೋದಲ್ಲಿ ಜೀರಿಗೆ ಮಾತ್ರ ಹಾಕಿದ್ರು. ನನಗೆ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಕಾಯಿ ತುರಿ ಹಾಕಿ, ಅವರು ಒಣಮೆಣಸು ಹಾಕಿದ್ರು. ನಾನು ಒಣಮೆಣಸು ಬದಲು ಅಚ್ಕಾರದ ಪುಡಿ ಹಾಕಿ, ಚೂರು ಅರಿಶಿನದ ಪುಡಿ ಹಾಕಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಆನಂತರ ಬೆಂಡೆಕಾಯಿ ಪೂರ್ತಿ ಬೇಯಬೇಕು. ಬೆಂದ ನಂತರ ನಾನು ಅದಕ್ಕೆ ಆ ಖಾರನ ಮಿಕ್ಸ್ ಮಾಡಿದ್ದೀನಿ, ಮಸಾಲಾನ. ಅದು ಒಂದು 5 ನಿಮಿಷ ಸಣ್ಣ ಉರಿಲಿ ಮಸಾಲ ಹಸಿ ವಾಸನೆ ಎಲ್ಲ ಹೋಗೋ ತನಕ ಬೇಯಿಸ್ಕೋಬೇಕು. ನಿಜ ಹೇಳ್ತೀನಿ, ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಪಲ್ಯ. ಹುಳಿಗೆ ಬೇಕಿದ್ರೆ ನೀವು ಹುಣಸೆ ಹಣ್ಣನ್ನು ರುಬ್ತೀವಲ್ವ, ಅದಕ್ಕೆ ಹಾಕ್ಬೋದು, ಅಂದರೆ ಸ್ವಲ್ಪ ಡ್ರೈ ಇರೋಂಥದ್ದನ್ನು.
ನಾನೇನು ಮಾಡಿದೆ ಅಂದರೆ ಕೊನೆಗೆ ಸ್ವಲ್ಪ ನಿಂಬೆ ಹುಳಿನ ಹಿಂಡಿದೆ. ತುಂಬಾ ಚೆನ್ನಾಗಾಗಿತ್ತು. ಅದೆಲ್ಲ ಬೆಂದ ಮೇಲೆ ನಿಂಬೆ ಹುಳಿನ ಹಾಕಿದೆ. ತಿಳಿ ಸಾರು ಏನಾದರೂ ಮಾಡಿದಾಗ ಈ ಥರ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕಾಳುಗಳಲ್ಲಿ ಕೂಡ ಮಾಡ್ಬೋದು ನೀವು, ಅಲಸಂದೆ ಕಾಳಲ್ಲಿ, ಆಮೇಲೆ ಹೆಸರು ಕಾಳು ಮೊಳಕೆ ಬರೆಸಿ ಪಲ್ಯ ಮಾಡ್ತೀವಲ್ವ, ಚೆನ್ನಾಗಾಗುತ್ತೆ. ನಮ್ಮನೆಯವ್ರು ಹೇಳಿದ್ರು ಚಪಾತಿಗೆ ಈ ಥರ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ನಮ್ಮನೆಯವರು ಸ್ವಲ್ಪ ಡ್ರೈ ಇರೋಂಥದ್ದನ್ನು ಚಪಾತಿಗೆ ಪಲ್ಯ ತಿನ್ನಲ್ಲ, ಅವರೇ ಹೇಳಿದ್ರಲ್ಲ, ಹಾಗಾಗಿ ಇನ್ನೊಂದಿನ ನಾನು ಅದನ್ನು ಮಾಡೋಣ ಅಂತ ಇದ್ದೀನಿ. ಜೋಳ ತಂದಿದ್ರಲ್ವ, ಅದನ್ನು ಬೆಳಗ್ಗೆ ಬಿಡಿಸಿಟ್ಟು ಹೋಗಿದ್ರು ನಮ್ಮನೆಯವರು, ತಿಂಡಿಗೆ ಬಂದವರು. ಅದನ್ನು ಬೇಯಿಸ್ಕೊ, ನಂಗೆ ಸ್ನಾನ ಆದ ತಕ್ಷಣ ಏನಾದರೂ ತಿನ್ನಬೇಕು ಅನ್ಸುತ್ತಲ್ವಾ, ಆವಾಗ ತಿನ್ನು ಅಂತ ಹೇಳಿದ್ರು. ನಂಗೆ ಮರ್ತು ಹೋಗ್ಬಿಟ್ಟಿತ್ತು. ಹಾಗಾಗಿ ಈಗ ನಾನು ಅವ್ರು ಬಂದು ಕೇಳಿದ್ಮೇಲೆ ನನಗೆ ನೆನಪಾಗಿದ್ದು, ಅದಕ್ಕೆ ಇವಾಗ ನಾನು ಅದನ್ನು ಬೇಯೋದಕ್ಕಿಟ್ಟು ಈಗ ಊಟನ ಮಾಡ್ತಾಯಿದ್ದೀನಿ. ಸಂಜೆ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಅಂತ. ಹಾಗೆ ನನಗೆ ಯಾಕೋ ಗೊತ್ತಿಲ್ಲ, ಸೆಂಡಿಗೆ ತಿನ್ನಬೇಕು ಅಂತ ಅನ್ನಿಸ್ತು. ನಮ್ಮಮ್ಮ ಅದೇ ಅಂತ ಇದ್ರು, ಒಂದು ಬೂದ್ಗುಂಬಳಕಾಯಿ ಇದೆ, ಸೆಂಡಿಗೆ ಮಾಡೋಣ ಬಾ ಅಂತ ಅವತ್ತೇ ಹೇಳಿದರು. ಒಂದಿನ ಹೋಗಿ ಹಾಗೆ ಸೆಂಡಿಗೆ ಮಾಡಿ ನೆಕ್ಸ್ಟ್ ಡೇ ಬರೋಣ ಅಂತ ಇದ್ದೀನಿ. ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.